Okay, so benzyne condensation. I'm going to take benzaldehyde. So 2 moles of benzaldehyde is going to react in the presence of cyanide ion. Cyanide chemical reaction agi, it will form benzoin. Okay, so this is benzoin. So ಎರಡು ಸೈಡ್ ನೀವು ಅಬ್ಸರ್ವ್ ಮಾಡಿದ್ರೆ ಇದು ಎರಡು ಸೈಡ್ ಬೆಂಜಾಲ್ಡೇಟ್, ಐ ಮೀನ್ ಬೆಂಜಿನ್ ಗ್ರೂಪ್, pH ಮತ್ತೆ pH ಎರಡು ಸೈಡ್. Okay, so this is benzoin. So benzoin condensation ಅಲ್ಲಿ so benzaldehyde ತಗೊಂಡು cyanide ion, so cyanide ion ಏನಿದೆ ಇಲ್ಲಿ ಅದನ್ನ ಯೂಸ್ ಮಾಡಿಕೊಂಡು we are going to do. So pH ಅಂದ್ರೆ ಬೆಂಜಿನ್ ರಿಂಗ್, ಅದು ಫಿನೈಲ್ ಅಂತ ಕರಿತೀವಿ ನೋಡಿ, ಬೆಂಜಿನ್. So if you see the mechanism of this, so ಇದರದ್ದು mechanism ನೋಡೋದಾದ್ರೆ, so first we are going to take this benzaldehyde 1 mole. Okay, so ಇಲ್ಲಿ ಏನಿದೆ CN, so CN minus ಏನು ಇದು, what is CN minus? Nucleophile. Nucleophile. Yes, so it attacks to this carbon. Okay, so carbon attack ಆದಾಗ it will form O minus, then H. So here the carbon takes its electron from hydrogen, and this hydrogen in the form of H plus ಏನಿದೆ, so hydrogen in the form of H plus ಏನಿದೆ ಇದು O ಅಟ್ಯಾಕ್ ಮಾಡುತ್ತೆ. So as a result you can observe OH, and here it is CN. Since carbon electron ತಗೊಂಡಿರೋದ್ರಿಂದ carbon ಗೆ negative charge. Okay, so here the carbanion ಏನ್ formation ಆಗ್ತಿದೆ, so that carbanion gains the stability because of electron withdrawing group ಏನು cyanide ಇದೆ. So ಅದರಿಂದ electron withdrawing group ಇರೋದ್ರಿಂದ carbanion ಸ್ಟೆಬಿಲಿಟಿ ಇಲ್ಲಿ ಸ್ಟೇಬಲ್ ಆಗುತ್ತೆ. ಸೊ ಅಂದ್ರೆ ಕಾರ್ಬಾಯನ್ ಅದರ ಎಲೆಕ್ಟ್ರಾನ್ ಅಥವಾ ಅದರ ಚಾರ್ಜ್ ಡೆನ್ಸಿಟಿನ ಡಿಕ್ರೀಸ್ ಮಾಡ್ಕೋಬೇಕು. ಸೊ ಅದ್ರ ಚಾರ್ಜ್ ಡೆನ್ಸಿಟಿನ ಡಿಕ್ರೀಸ್ ಮಾಡ್ಕೊಳ್ಳಕ್ಕೆ ಸೈನೈಡ್ ಏನ್ ಮಾಡುತ್ತೆ, ವಿತ್ಡ್ರಾ ಮಾಡ್ಕೊಳ್ಳುತ್ತೆ ಎಲೆಕ್ಟ್ರಾನ್ ಕಾರ್ಬನ್ ಇಂದ. ಕಾರ್ಬನ್ ಅಲ್ಲಿ ನೋಡಿ ಚಾರ್ಜ್ ಡೆನ್ಸಿಟಿ ಜಾಸ್ತಿ ಆಗಿದೆ, ಮೈನಸ್ ಇದೆ ಅಲ್ವಾ. ಸೊ ಮೈನಸ್ ಇದೆ ಅಂದರ್ಥ ಕಾರ್ಬನ್ ಡೆನ್ಸಿಟಿ ಜಾಸ್ತಿ ಆಗಿದೆ ಚಾರ್ಜ್. ಸೈನೈಡ್ ಏನು, ಎಲೆಕ್ಟ್ರಾನ್ ವಿತ್ಡ್ರಾಯಿಂಗ್ ಗ್ರೂಪ್ ಸೈನೈಡ್, ಇದ್ರ ಚಾರ್ಜ್ ಡೆನ್ಸಿಟಿನ ಎಳ್ಕೊಂಡು ಸೈನೈಡ್ ಇದನ್ನ ಸ್ಟೇಬಲ್ ಮಾಡ್ತಾ ಇದೆ, ಕಾರ್ಬಾಯನ್ ಸ್ಟೇಬಲ್ ಮಾಡ್ತಾ ಇದೆ. ಓಕೆ, ಸೊ ಹಿಯರ್ ದ ಕಾರ್ಬಾಯನ್ ಇಸ್ ಸ್ಟೇಬಲ್ಡ್ ಬೈ ಎಲೆಕ್ಟ್ರಾನ್ ವಿತ್ಡ್ರಾಯಿಂಗ್ ಗ್ರೂಪ್, ಅದು ಯಾವುದು, ಸೈನೈಡ್. ಸೊ ನೆಕ್ಸ್ಟ್ ನಮ್ಗೆ ಇನ್ನೊಂದು ಬೆನ್ಜಾಲ್ಡೇಟ್ ಗ್ರೂಪ್ ಇದೆ. ಸೊ another one benzaldehyde group we have. So this is another benzaldehyde group. So ಈ O C ಮೈನಸ್ ಏನಿದೆ ಇಲ್ಲಿದೆ ನೋಡಿ, ಪ್ಲಸ್ ಚಾರ್ಜ್ ಕಾಣಿಸುತ್ತಲ್ಲ ಕಾರ್ಬನ್ಗೆ. ಸೊ ಆ ಕಾರ್ಬನ್ಗೆ ಹೋಗಿ ಅಟ್ಯಾಕ್ ಮಾಡೋದು. ಓಕೆ, ಸೊ ನೆಕ್ಸ್ಟ್ ಹಾಗಾದ್ರೆ ನಮ್ಗೆ ಏನ್ ಫಾರ್ಮೇಶನ್ ಆಗುತ್ತೆ ನೋಡಿ, PH C OH, ಇಲ್ಲಿ CN, ನೆಕ್ಸ್ಟ್ ಈ ಜಾಗಕ್ಕೆ CH ಓಕೆ, O ಮೈನಸ್. ಸೊ ಈ ಕೇಸಲ್ಲಿ
O minus and ಇನ್ನೊಂದು pH ಈ ಕಡೆ. ಸೊ ಇನ್ನೊಂದು pH. ಸೊ ಇಷ್ಟು ಫಾರ್ಮೇಶನ್ ಆಗುತ್ತೆ. And the next case, so O minus ಏನಿದೆ ಇಲ್ಲಿ ಸ್ಟೇಬಲ್ ಅಲ್ಲ. ಸೊ ಸ್ಟೇಬಲ್ ಅಲ್ಲದೆ ಇರೋದ್ರಿಂದ O minus ಗೆ H ಏನ್ ಮಾಡುತ್ತೆ, ಇಲ್ಲಿಂದ H ಹೋಗುತ್ತೆ ಈ ಆಕ್ಸಿಜನ್ ಇಂದ. ಸೊ ಆಕ್ಸಿಜನ್ ಇಂದ H ಹೋದ್ರೆ ಸೊ ಆಕ್ಸಿಜನ್ ಗೆ ನೆಗೆಟಿವ್ ಚಾರ್ಜ್ ಬರುತ್ತೆ, ಅಂದ್ರೆ H+ ಫಾರ್ಮ್ ಅಲ್ಲಿ ಹೋಗಿದೆ ಆಕ್ಸಿಜನ್ ಎಲೆಕ್ಟ್ರಾನ್ ತಗೊಂಡು. ಸೊ ಆಕ್ಸಿಜನ್ ಎಲೆಕ್ಟ್ರಾನ್ ಪುನಃ ಇದಕ್ಕೆ ಟ್ರಾನ್ಸ್ಫರ್ ಮಾಡುತ್ತೆ. ಸೊ ಆಸ್ ಎ ರಿಸಲ್ಟ್ ವಿಲ್ ಗೆಟ್ C double bond O, Cn, here CH and OH and pH. So ಇದು ಫಾರ್ಮೇಶನ್ ಆಗುತ್ತೆ. pH, C double bond O, CH, OH ಮತ್ತೆ pH. ಸೊ ಇಲ್ಲಿ ಇದೇನು ಸಯನೈಡ್, cyanide is a good living group. So good living group, so ಅದು it leaves its position in the form of -Cn ಆಗಿ ಅದು ಆಚೆ ಹೋಗುತ್ತೆ. ಸೊ ರಿಮೈನಿಂಗ್ ಏನಿದೆ ನಮ್ಗೆ ಹಾಗಾದ್ರೆ pH, C double bond O, CH, OH ಮತ್ತೆ pH. So this is what benzoin. ಸೊ ಮೆಕ್ಯಾನಿಸಮ್ ಅರ್ಥ ಆಗಿದೆಯಾ ನೋಡಿ. ಸೊ ಮೆಕ್ಯಾನಿಸಮ್ ಅಲ್ಲಿ ಸೊ ಏನಾದ್ರೂ ಡೌಟ್ಸ್ ಇದೆ ಮೆಕ್ಯಾನಿಸಮ್ ಕೇಳಿ. So this is for benzoin condensation reaction. Benzoin condensation. So 2 moles of benzaldehyde ತಗೊಂಡು ಇಲ್ಲಿ cyanide ನ ಯೂಸ್ ಮಾಡಿ benzoin ನ ಪ್ರಿಪೇರ್ ಮಾಡ್ತಾ ಇದ್ದೀವಿ. Okay. So you can observe here. So ಇಲ್ಲಿ 1 mole ಇದೆ ಮತ್ತೆ ಇಲ್ಲೊಂದು mole ಇದೆ. Total 2 moles of benzaldehyde ತಗೊಂಡಿದ್ದೀನಿ. So this is 1 mole of benzaldehyde and here is another one. So 2 mole ಆಗುತ್ತೆ. ಸೊ ಇದು ಕೂಡ benzaldehyde, ಇದು ಕೂಡ benzaldehyde. ಸೊ ಅದರಿಂದ 2 mole benzaldehyde ಅಲ್ಲಿ ಯುಟಿಲೈಸ್ ಆಗ್ತಿದೆ. ಓಕೆ. ಸೊ ಈ ಕೇಸಲ್ಲಿ ನಾವು ಅಬ್ಸರ್ವ್ ಮಾಡೋದಾದ್ರೆ ಏನು ಈ ಸೈನೈಡ್ ಇದೆ, ಸೊ ಇದು ಫಸ್ಟ್ ಕೇಸಲ್ಲಿ ನಮಗೆ ನ್ಯೂಕ್ಲಿಯೋಫೈಲ್ ಆಗಿ ಆಕ್ಟ್ ಮಾಡ್ತಿದೆ. ಇಟ್ ಇಸ್ ಆಕ್ಟಿಂಗ್ ಆಸ್ ನ್ಯೂಕ್ಲಿಯೋಫೈಲ್ and it also stabilizes the carbon anion. Stabilizes the carbon anion. Then also it is a very good leaving group. So ಇಲ್ಲಿ cyanide ಮೇಜರ್ ಆಗಿ ಬೇಕೇ ಬೇಕು ನಮ್ಗೆ ಈ ರಿಯಾಕ್ಷನ್ ಗೆ. ಸೊ ಬಿಕಾಸ್ ಆಫ್ ಇಟ್ಸ್ ಮೇಜರ್ ರೋಲ್ಸ್. ಸೊ ಈ ಮೂರು ರೀತಿನೂ ಅದು cyanide ಆಕ್ಟ್ ಮಾಡ್ತಿರೋದ್ರಿಂದ, ಸೊ ಈ ಮೂರು ಕಂಡೀಷನ್ಸ್ ಗೆ cyanide required ಆಗಿರೋದ್ರಿಂದ cyanide plays a major role here. So from benzaldehyde you are going to obtain benzoin. So clear ಆಗಿದೆಯಾ ಅದು? Okay. Yes, sir. Okay. So if you want to write it down, you can write down, or if you want to take a screenshot of that, you can take a screenshot of that. So I'll continue to next naming reaction. So ಬೇರೆ naming reaction ಮಾಡ್ತೀನಿ ಈಗ. So I'll clear this now. Okay. So next we have Baeyer-Villiger reaction. So Baeyer-Villiger reaction. So Baeyer-Villiger
ರಿಯಾಕ್ಷನ್ ಅಥವಾ ಬೇರ್ ವಿಲಿಜರ್ ಆಕ್ಸಿಡೇಷನ್ ಅಂತ ತಗೊಬೋದು ನಾವು. ಬೇರ್ ವಿಲಿಜರ್ ರಿಯಾಕ್ಷನ್ ಆರ್ ಬೇರ್ ವಿಲಿಜರ್ ಆಕ್ಸಿಡೇಷನ್. ಸೊ ಇಲ್ಲಿ ಇಟ್ ಇನ್ವಾಲ್ವ್ಸ್ ಆಕ್ಸಿಡೇಷನ್ ಆಫ್ ಕೀಟೋನ್. ಏನ್ ಕೀಟೋನ್ ಇದೆ, ಸೊ ಕೀಟೋನ್ ನ ಎಸ್ಟರ್ಗೆ ಆಕ್ಸಿಡೇಷನ್ ಮಾಡ್ತದೆ ಬೈ ಟ್ರೀಟಿಂಗ್ ವಿತ್ ಪರಾಸಿಡ್ಸ್ ಅಥವಾ ಪರಾಕ್ಸಿ ಆಸಿಡ್ಸ್. ಪರಾಕ್ಸಿ ಆಸಿಡ್ಸ್ ಜೊತೆ ಅಥವಾ ಪರಾಸಿಡ್ಸ್ ಜೊತೆ ರಿಯಾಕ್ಟ್ ಮಾಡಿ ಕೀಟೋನ್ಸ್ ಏನಿದೆ ಆ ಕೀಟೋನ್ಸ್ ಇಂದ ನಾವು ಎಸ್ಟರ್ಸ್ ನ ಫಾರ್ಮೇಶನ್ ಮಾಡ್ತೀವಿ. ಸೊ ಇಫ್ ಯು ಟೇಕ್ a ketone here, so in the presence of peroxy trifluoroacetic acid, peroxy trifluoroacetic acid, okay, so peroxy do group idu OH ಇರಬೇಕು ನಮಗೆ peroxy ಅಂದಾಗ ಈ ತರ ಬರುತ್ತೆ ಗ್ರೂಪ್. ಸೊ peroxy ಗೆ ಆ ತರ ಗ್ರೂಪ್ ಇರಬೇಕು. okay, so that is peroxy. ಸೊ ಆ ಪರಾಕ್ಸಿನ ಯೂಸ್ ಮಾಡಿ ರಿಯಾಕ್ಷನ್ ಮಾಡ್ತಾ ಇದೀವಿ ಇಲ್ಲಿ. ಸೊ ಫ್ರಮ್ ಕೀಟೋನ್ ವಿ ವಿಲ್ ಒಬ್ಟೈನ್ ಎಸ್ಟರ್ಸ್ ಹಿಯರ್. ಓಕೆ, ಸೊ ಫ್ರಮ್ ಕೀಟೋನ್ ಯು ಆರ್ ಗೋಯಿಂಗ್ ಟು ಒಬ್ಟೈನ್ ದ ester. ಸೊ RC double bond O OR dash by using peroxy trifluoroacetic acid. This is CF3COOH ಇದೆಯಲ್ಲ. ಸೊ ದಿಸ್ ಇಸ್ peroxy trifluoroacetic acid. Okay. Sir. Yes. Sir, acetic acid ಗೆ CH3COOH ಬರ್ಬೇಕಲ್ವಾ? ನೀವು C ಟ್ರಿಪಲ್ ಬಾಂಡ್ OH ಬರ್ದಿದ್ದೀರಾ. ಸೊ ಇದು ಡೆರಿವೇಟಿವ್ ಕಣಪ್ಪ. CH3COH ಇದೆಯಲ್ವಾ, ಅದ್ರದ್ದು ಡೆರಿವೇಟಿವ್ ಇದು. ಇಲ್ಲಿ ನಾನು ಈ 3 O ಬರ್ದಿದ್ದೀನಿ ನೋಡಿ. ಈ 3 O ಇದೆಯಲ್ಲ, ಇದರಲ್ಲಿ ಪರಾಕ್ಸಿ ಅಂತ ಹೇಳ್ತಾ ಇದೀವಲ್ಲ, ಪರಾಕ್ಸಿ ಗ್ರೂಪ್ ಇದು. ಈ ಡಬಲ್ OH ಇದೆಯಲ್ವಾ, ಇದು ಪರಾಕ್ಸಿ ಗ್ರೂಪ್. ಈ ಪರಾಕ್ಸಿ ಗ್ರೂಪ್ ಇರಬೇಕು. ಜೊತೆಗೆ ಈಗ ನೀವು ಕಾಮನ್ ಆಗಿ ತಗೊಳ್ಳೋದಾದ್ರೆ 2 ಕಾರ್ಬನ್ ಬಂದಾಗ ಇದನ್ನ ಎಥೋಯಿಕ್ ಆಸಿಡ್ ಅಂತ ಕರಿತೀರಲ್ವಾ. ಸೊ ಇಲ್ಲಿ ನಾನು ಆ ಹೈಡ್ರೋಜನ್ ಏನಿದೆ ಅದನ್ನ ರೀಪ್ಲೇಸ್ ಮಾಡಿದೀವಿ ಬೈ ಏನು ಫ್ಲೂರಿನ್ ಇಂದ. ಓಕೆ, ಸೊ ಅದರಿಂದ ಇದು ಡೆರಿವೇಟಿವ್ ಆಫ್ ಎನ್ ಅಸಿಟಿಕ್ ಆಸಿಡ್. ಅಸಿಟಿಕ್ ಆಸಿಡ್ ಡೆರಿವೇಟಿವ್. ನಾವು ಹೇಗೆ ಸೋಡಿಯಂ ಸಾಲ್ಟ್ ಆಫ್ ಕಾರ್ಬಾಕ್ಸಿಲಿಕ್ ಆಸಿಡ್ ಅಂತ ಕರಿತೀವಿ, ಆ ತರ ಇದು ಒನ್ ಆಫ್ ದ ಡೆರಿವೇಟಿವ್. ಸೊ ಆ ಡೆರಿವೇಟಿವ್ ಈಸ್ ಇನ್ ದಿಸ್ ಫಾರ್ಮ್ CF3COOH ಟ್ರಿಪಲ್ OH. ಸೊ ಅದನ್ನ ನಾವು ಪರಾಕ್ಸಿ ಟ್ರೈಫ್ಲೂರೋ ಅಸಿಟಿಕ್ ಆಸಿಡ್ ಅಂತ ಕಾಮನ್ ನೀವು ಕರಿತೀವಿ. ಗೊತ್ತಾಗಿದೆಯಾ? ಗೊತ್ತಾಯ್ತಾ ಇಲ್ವಾ? ಎಸ್ ಸರ್. ಏನಪ್ಪ? ರಿಪೀಟ್ ಮಾಡಿ, ಲಾಗೌಟ್ ಆಗಿದೆ ನೆಟ್ವರ್ಕ್ ಸ್ಕ್ರೀನ್. ಓಕೆ ಓಕೆ. ಸೊ ಬೇರ್ ವಿಲಿಜರ್ ರಿಯಾಕ್ಷನ್ ಅಲ್ಲಿ ನಾವೇನ್ ಮಾಡ್ತಿದ್ವಿ, ಇಟ್ಸ್ ಇನ್ವಾಲ್ವ್ಸ್ ದ ಆಕ್ಸಿಡೇಷನ್ ಆಫ್ ಕೀಟೋನ್ ಟು ಎಸ್ಟರ್. ಸೊ ಕೀಟೋನ್ ಇಂದ ಎಸ್ಟರ್ ಗೆ ಆಕ್ಸಿಡೇಷನ್ ಆಗುತ್ತೆ. ಸೊ ಇಲ್ಲಿ ವಿ ಆರ್ ಯೂಸಿಂಗ್ ಪರಾಕ್ಸಿ ಟ್ರೈಫ್ಲೂರೋಅಸಿಟಿಕ್ ಆಸಿಡ್. ಪರಾಕ್ಸಿ ಟ್ರೈಫ್ಲೂರೋಅಸಿಟಿಕ್ ಆಸಿಡ್ ನ ಯೂಸ್ ಮಾಡ್ತೀವಿ. ಜೊತೆಗೆ ಇಟ್ ಇಸ್ ನಾಟ್ ಲೈಕ್ ನೀವು ಇದನ್ನೇ ಯೂಸ್ ಮಾಡಬೇಕು ಅಂತಿಲ್ಲ, ಯಾವುದೇ ಪರಾಕ್ಸಿ ಆಸಿಡ್ಸ್ ಗಳನ್ನ ಯೂಸ್ ಮಾಡಬಹುದು. ಯಾವುದೇ ಪರಾಕ್ಸಿ ಆಸಿಡ್ ಗಳನ್ನ ಯೂಸ್ ಮಾಡಿಕೊಂಡು ನೀವು ರಿಯಾಕ್ಷನ್ ನ ಮಾಡಬಹುದು. ಸೊ ಫಾರ್ ದಿಸ್ ಇಫ್ ಯು ಟೇಕ್, ಸೊ ಇದೇನಿದು ಅಸಿಟೋಫಿನಾನ್ ತಗೊಂಡಿದ್ದೀನಿ. ಸೊ ಅಸಿಟೋಫಿನಾನ್ ನ ಇಫ್ ಯು ಆರ್ ಗೋಯಿಂಗ್ ಟು ರಿಯಾಕ್ಟ್ ವಿತ್ benzoyl hydroperoxide. Benzoyl hydroperoxide is C6H5COOH. So this is benzyl hydroperoxide. So idra jotege react madadaga what the product we are going to get. So product ಏನು ಬರಬೇಕು ನಮಗೆ ಇಲ್ಲಿ? ester ಬರಬೇಕು product. So we'll see that. So ಇದುದು mechanism ನ ನೋಡೋಕೆ ಈಗ. So I'll clear this and I'll write the mechanism of this. Okay. So ಇವಾಗ ಇಲ್ಲಿ ಏನಾಗುತ್ತೆ, ಫಸ್ಟ್ ಸ್ಟೆಪ್ ಅಲ್ಲಿ
H plus ion ಬರುತ್ತೆ. ಸೊ ಈ H plus ion takes ಅಥವಾ ಆಕ್ಸಿಜನ್ ಅಲ್ಲಿ ಇರುವಂತಹ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್. ಸೊ ಆಕ್ಸಿಜನ್ ಏನಿದೆ, ಸೊ ಆಕ್ಸಿಜನ್ ಇರೋ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಹೈಡ್ರೋಜನ್ ಕೊಡುತ್ತೆ. ಸೊ ಹೈಡ್ರೋಜನ್ ಕೊಟ್ಟಾಗ ಸೊ ಅದೇನ್ ಫಾರ್ಮೇಶನ್ ಮಾಡುತ್ತೆ, so you can see here it will form C double bond OH, oxygen ಕೊಟ್ಟಿರೋದ್ರಿಂದ oxygen ಗೆ plus and CH3. okay, so then oxygen ಗೆ ಪಾಸಿಟಿವ್ ಚಾರ್ಜ್ ಸ್ಟೇಬಲ್ ಇಲ್ಲ. ಸೊ ಆಕ್ಸಿಜನ್ ಏನ್ ಮಾಡುತ್ತೆ, it takes electron from here. ಸೊ ಇಲ್ಲಿಂದ ಎಲೆಕ್ಟ್ರಾನ್ ತಗೊಳುತ್ತೆ. ಸೊ ಅಲ್ಲಿಂದ ಎಲೆಕ್ಟ್ರಾನ್ ತಗೊಂಡು then it will form O and H. ಸೊ ಇದು ಫಾರ್ಮೇಶನ್ ಆಗುತ್ತೆ. ಮೇಲೆ OH ಇದೆ, CH3. ಸೊ ಈಗ ಆಕ್ಸಿಜನ್ ಇಲ್ಲಿಂದ ಎಲೆಕ್ಟ್ರಾನ್ ತಗೊಂಡಿರೋದ್ರಿಂದ ಕಾರ್ಬನ್ಗೆ ಪಾಸಿಟಿವ್. ಸೊ ಕಾರ್ಬನ್ ಇಂದ ಎಲೆಕ್ಟ್ರಾನ್ ತಗೊಂಡಿರೋದ್ರಿಂದ ಕಾರ್ಬನ್ ಪಾಸಿಟಿವ್. ಸೊ ನೌ ವಿಲ್ ಟೇಕ್ ಬೆಂಜಾಯಿಲ್ hydroperoxide. So basically that is C6H5 so this is benzyl hydroperoxide. So E oxygen gives electron to this carbon. So E carbon ge ಬೇಕಾಗಿರೋ ಎಲೆಕ್ಟ್ರಾನ್ ನ E oxygen ಕೊಡುತ್ತೆ. Okay, so what you are going to get, so next stage ಅಲ್ಲಿ ಏನಾಗುತ್ತೆ ಅಬ್ಸರ್ವ್ ಮಾಡಿ. So benzene will be, so ಇಲ್ಲಿ ಏನು ಚೇಂಜಸ್ ಆಗಲ್ಲ. ಓಕೆ, ಸೊ ಆಕ್ಸಿಜನ್ ಇದಕ್ಕೆ ಎಲೆಕ್ಟ್ರಾನ್ ಕೊಟ್ಟಿರೋದ್ರಿಂದ ಆಕ್ಸಿಜನ್ ಗೆ ಪಾಸಿಟಿವ್ ಚಾರ್ಜ್ ಬಂತು, ಮತ್ತೆ H ಇಲ್ಲಿ ಬರ್ತು. ಸೊ ನೆಕ್ಸ್ಟ್ ರಿಮೈನಿಂಗ್ ಏನಿದೆ, ಇಲ್ಲೊಂದು O ಇದೆ, ನೆಕ್ಸ್ಟ್ C ಡಬಲ್ ಬಾಂಡ್ O, C6H5. okay, so here again this oxygen is not stable with the positive charge. So oxygen ಏನ್ ಮಾಡುತ್ತೆ, it takes electron from the hydrogen. Okay, so here oxygen will take the electron now. ಸೊ ಇಲ್ಲಿ ಸೊ ಏನು ಆಕ್ಸಿಜನ್ ಇದೆ ಅದು ಹೈಡ್ರೋಜನ್ ಇಂದ ಎಲೆಕ್ಟ್ರಾನ್ ತಗೊಳ್ಳುತ್ತೆ. ಹೈಡ್ರೋಜನ್ ಎಲೆಕ್ಟ್ರಾನ್ ತಗೊಂಡು ಸೊ ಆ ಹೈಡ್ರೋಜನ್ ರಿಮೂವ್ ಆಗುತ್ತೆ ಇನ್ ದ ಫಾರ್ಮ್ ಆಫ್ -H+. ಸೊ H+ ರಿಮೂವ್ ಆಯ್ತು.
minus H plus. So remaining ಏನಿದೆ ಬರೆಯೋದಾದ್ರೆ so here O and ಇನ್ನೊಂದು O C double bond O C6H5. ಸೊ ಇಷ್ಟು ಫಾರ್ಮೇಶನ್ ಆಗಿದೆ. ಓಕೆ, ಸೊ ನೆಕ್ಸ್ಟ್ ಇಲ್ಲಿ ಈ ಕಡೆ ಈ ಮಿಥೈಲ್ ಗ್ರೂಪ್ ಇದೆ ನೋಡಿ. ಸೊ ದಿಸ್ ಮಿಥೈಲ್ ಗ್ರೂಪ್ shifts to this oxygen. ಈ ಕಡೆ ಇರೋ ಮಿಥೈಲು ಈ ಕಡೆ ಆಕ್ಸಿಜನ್ಗೆ ಶಿಫ್ಟ್ ಆಗುತ್ತೆ. ಶಿಫ್ಟ್ ಆದ್ಮೇಲೆ ಈ ಕಾರ್ಬನ್ದು ಈ ಹೈಡ್ರೋಜನ್ ಎಲೆಕ್ಟ್ರಾನ್ ವಾಪಸ್ ಕಾರ್ಬನ್ ಬರುತ್ತೆ. ಸೊ ಆ ಎಚ್ ಏನಾಗುತ್ತೆ, ರಿಮೂವ್ ಆಗುತ್ತೆ. ಎಚ್ ವಿಲ್ ಬಿ ರಿಮೂವ್. ಓಕೆ, ಸೊ ಇಲ್ಲಿ ಈ ಜಾಗಕ್ಕೆ ಈ ಓಗೆ CH3 ಬಂದ ಮೇಲೆ ದಿಸ್ ವಿಲ್ ಬಿ ರಿಮೂವ್ಡ್, ದಿಸ್ ವಿಲ್ ಗೋ ಔಟ್. ಸೊ ಇದಿಷ್ಟು ಆದ್ಮೇಲೆ ಸೊ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಕ್ಯಾನ್ ಅಬ್ಸರ್ವ್ ಸೊ ಇಲ್ಲಿ C ಡಬಲ್ ಬಾಂಡ್ O ಬರುತ್ತೆ. ಈ CH3 ಈ ಕಡೆ ಬಂದಿರೋದ್ರಿಂದ O CH3 ಇಲ್ಲಿ ಬರುತ್ತೆ. ಈ ಓಗೆ CH3 ಬಂದು ಅಟ್ಯಾಚ್ ಆಗೋದ್ರಿಂದ O CH3 ಆಗಿ C ಡಬಲ್ ಬಾಂಡ್ O. ಸೊ ನೀವು ಅಬ್ಸರ್ವ್ ಮಾಡಿದ್ರೆ ದಿಸ್ ಈಸ್ R, ಬೆಂಜಿನ್ ರಿಂಗ್ ಇದೆಯಲ್ಲ, ದಿಸ್ ಈಸ್ R, C ಡಬಲ್ ಬಾಂಡ್ O, R C ಡಬಲ್ ಬಾಂಡ್ O, O R dash. So it formed S here. Okay, so ester formation ಆಗಿದೆ. Okay. ಸರ್ ಲಾಸ್ಟ್ ಸ್ಟೆಪ್ ಇನ್ನೊಂದ್ಸಲ ಹೇಳಿ. ಒಂದು ನಿಮಿಷ ಹೇಳ್ತೀನಿ. ಸೊ ಲಾಸ್ಟ್ ಸ್ಟೆಪ್. ಓಕೆ, ಸೊ ಇಲ್ಲಿ ನೋಡಿ ಈ ಕಾರ್ಬನ್ ಹತ್ರ ಇದೆಯಲ್ಲ CH3 ಗ್ರೂಪ್, ಈ CH3 ಗ್ರೂಪ್ ಏನಾಗುತ್ತೆ, ಈ CH3 ಗ್ರೂಪ್ ಶಿಫ್ಟ್ ಆಗುತ್ತೆ ಎಲ್ಲಿಗೆ, ಈ ಆಕ್ಸಿಜನ್ ಹತ್ರ. ಈ ಆಕ್ಸಿಜನ್ ಹತ್ರ ಶಿಫ್ಟ್ ಆಗುತ್ತೆ. ಸೊ ಆಮೇಲೆ ಕಾರ್ಬನ್ ವೇಲೆನ್ಸಿ ಸ್ಯಾಟಿಸ್ಫೈ ಆಗಿರಲ್ಲ, ಸೊ ಅಲ್ಲಿಗೆ ಇಲ್ಲಿ ಹೈಡ್ರೋಜನ್ ಆಚೆ ಕಳಿಸಿ ಆ ಎಲೆಕ್ಟ್ರಾನ್ ಆ ಕಾರ್ಬನ್ ವಾಪಸ್ ಇಲ್ಲಿಗೆ ಬರುತ್ತೆ, ವಾಪಸ್ ಇಲ್ಲಿಗೆ ಬರುತ್ತೆ. ಸೊ ನಾವಿಲ್ಲಿ ತಗೊಂಡಿದ್ದ H+ ಇಲ್ಲಿ ವಾಪಸ್ ಹೋಯ್ತು, ರೈಟ್. ಸೊ ಏನ್ H+ ತಗೊಂಡಿದ್ರೆ ಅದೆಲ್ಲ ವಾಪಸ್ ಹೋಯ್ತು. ಮತ್ತೆ ಇಲ್ಲಿಂದ ಒಂದು H+ ರಿಮೂವ್ ಆಯ್ತಲ್ಲ, ಈ H+ ಇದ್ರ ಜೊತೆ ಕಂಬೈನ್ ಆಗುತ್ತೆ. ಇಲ್ಲಿ ಬ್ರೇಕ್ ಆಯ್ತಲ್ಲ, ಇದು ಇದ್ರ ಜೊತೆ ಕಂಬೈನ್ ಆಗುತ್ತೆ ಆ H+, ಈ C6H5 COOH ಆಗಿ ಅದು ಆಚೆಗೆ ಹೋಗುತ್ತೆ. ಸೊ ರಿಮೈನಿಂಗ್ ಏನಿಲ್ಲಿ ಈ H ಹೋಯ್ತು. ಸೊ ಇಲ್ಲಿ ಆಕ್ಸಿಜನ್ಗೆ ಡಬಲ್ ಬಾಂಡ್ ಬಂತು, ಆಕ್ಸಿಜನ್ ಕಾರ್ಬನ್ಗೆ. ಈ ಮಿಥೈಲ್ ಗ್ರೂಪ್ ಕಂಪ್ಲೀಟ್ ಆಗಿ ಎಲ್ಲಿದ್ದು ಆಕ್ಸಿಜನ್ ಹತ್ರ ಬಂತು, ಕಂಪ್ಲೀಟ್ ಆಗಿ ಮೂವ್ ಟುವರ್ಡ್ಸ್ ದ ಆಕ್ಸಿಜನ್. ಸೊ ಆಕ್ಸಿಜನ್ ಬಂದು ಅಟ್ಯಾಚ್ ಆಗುತ್ತೆ, ಅದು ಅರ್ಥ ಆಗ್ತಿದ್ಯಾ? ಸೊ ಆವಾಗ ಅಲ್ಲಿ ನಮ್ಗೆ OCH3 ಫಾರ್ಮೇಶನ್ ಆಯ್ತು. ಇದು ಈ O ಬಂದು ಅಟ್ಯಾಕ್ ಆದ್ಮೇಲೆ OCH3. ಸೊ ಇದು ಯಾವಾಗ ಈ CH3 ಇಲ್ಲಿ ಬರುತ್ತೆ ಆವಾಗ ಇದು ಬ್ರೇಕ್ ಆಗಿ ಆಚೆ ಹೋಗುತ್ತೆ, ಇದು ಆಚೆಗೆ ಹೋಗ್ಬಿಡುತ್ತೆ. ಸೊ ಇದು ಸಪರೇಟ್ ಆಗಿ C6H5 COO ಈ H ಜೊತೆ ಕಂಬೈನ್ ಆಗಿ COH ಆಗಿ ಅದು ಆಚೆ ಹೋಗುತ್ತೆ. ಸೊ ರಿಮೈನಿಂಗ್ ಏನು ನಿಮ್ಗೆ ನೋಡಿ,
ಸಿ ಇಲ್ಲಿ ಈ ಬಾಂಡ್ ಇಲ್ಲಿ ಶಿಫ್ಟ್ ಆಗಿದೆ, ಸೊ ಸಿ ಡಬಲ್ ಬಾಂಡ್ ಓ. ಇದು ಮೀಥೈಲ್ ಗ್ರೂಪ್ ಇಲ್ಲ ಶಿಫ್ಟ್ ಆಗಿದೆ, ಸೊ ಬೆಂಜಿನ್ ಕಾರ್ಬನ್ ಮತ್ತೆ ಇಲ್ಲಿ ಓ ಸಿ ಎಚ್. ಸೊ ದಟ್ ಈಸ್ ಎಸ್ಟರ್. ಸೊ ದಿಸ್ ಇಸ್ ಆರ್, ಸಿ ಡಬಲ್ ಬಾಂಡ್ ಓ ಆರ್ ಡ್ಯಾಶ್. ಗೊತ್ತಾಯ್ತಾ ಈಗ? Yes, sir. ಓಕೆ, ಸೊ ಇದು ಬೇರ್ ವಿಲಿಜರ್ಸ್ ಆಕ್ಸಿಡೇಷನ್. ಸೊ ಅಲ್ಲಿ ಆರೋ ಮಾರ್ಕ್ ಬ್ಲೂ ಕಲರ್ ಇರೋದೆಲ್ಲ ನಿಮ್ಗೆ ಇಂಡಿಕೇಶನ್ ಮಾಡ್ತದೆ ನೋಡಿ ಹೇಗೆ ಹೇಗೆ ಮೂವ್ಮೆಂಟ್ ಆಗಿದಾವೆ ಅಂತ. ಏನಾದ್ರು ಡೌಟ್ಸ್ ಇದೆಯಾ ನೋಡಿ ಇದರಲ್ಲಿ ಯಾರಿಗಾದ್ರು? ಅರ್ಥ ಆಗಿದೆ ಎಲ್ರಿಗೂ? ನೋಟ್ ಡೌನ್ ಮಾಡ್ಕೊಳ್ಳೋದು, ನೋಟ್ ಡೌನ್ ಮಾಡ್ಕೊಳ್ಳಿ. Or we can take a screenshot. The name of the compound. ಇದಾ? ಓಕೆ, ಸೊ ಇಲ್ಲಿ Yes, ನಮಗೆ sir. ಎಸ್ಟರ್ ಇದೆಯಲ್ಲ ಅದು. ಆರ್ ಸಿ ಡಬಲ್ ಬಾಂಡ್ ಓ ಆರ್ ಡ್ಯಾಶ್ ಈ ಫಾರ್ಮ್ ಅಲ್ಲಿ ಇದೆ ನೋಡಿ, ಅದು ಎಸ್ಟರ್ ಅಲ್ವಾ? ಈ ಆರ್ ಜಾಗದಲ್ಲಿ ಏನಿದೆ? ಮೀಥೈಲ್ ಗ್ರೂಪ್ ಇದೆ ಅಲ್ಲ, ಈ ಜಾಗದಲ್ಲಿ ಅಲ್ಲ ಬೆಂಜಿನ್ ಗ್ರೂಪ್ ಇದೆ. Benzene. ಓಕೆ, ಸೊ ಇಲ್ಲಿ ಬೆಂಜಿನ್ ಇದೆ, ಈ ಜಾಗದಲ್ಲಿ ವಿ ಹ್ಯಾವ್ ಅ ಬೆಂಜಿನ್ ಗ್ರೂಪ್. ಓಕೆ, ಸೊ ನೆಕ್ಸ್ಟ್ ಸಿ ಡಬಲ್ ಬಾಂಡ್ ಓ ಸಿ ಎಚ್ 3 Methyl group. ಇಲ್ಲಿದೆ. ಓಕೆ, ಸೊ ಇದು ಈ ಕಡೆ ನಮ್ಗೆ ಮೆಥಾಕ್ಸಿ ಆಗುತ್ತೆ. ಸೊ ಎಷ್ಟಿರೋದ್ರಿಂದ ಅಲ್ವಾ? ಸೊ ಮೆಥಾಕ್ಸಿ OCH3 is methoxy and benzene is attached to this group. So ಏನಾಗುತ್ತೆ ಅದು? ಮೆಥಾಕ್ಸಿ ಬೆಂಜಿನ್ ಆಗಲ್ಲ, ಮೆಥಾಕ್ಸಿ ಬೆಂಜಿನ್ Benzoate. can take as a benzoate. Benzoate ಆಗುತ್ತೆ, ಬಟ್ ಮಿಥೈಲ್ ಬೆಂಜೋಯೇಟ್ ಆಗ್ಬೋದು. Okay, so suffix ನಾವು O8 ಆಡ್ ಮಾಡ್ತೀವಿ ಇದಕ್ಕೆ. ಸೊ ಆಕ್ಸಿಜನ್ ಗೆ ಡೈರೆಕ್ಟ್ ಆಗಿ ಅಟ್ಯಾಚ್ ಆಗಿರೋದು ಆಲ್ಕೈಲ್ ಗ್ರೂಪ್. ಸೊ ದಿಸ್ ಈಸ್ ಗೋಯಿಂಗ್ ಟು ಬಿ ಮಿಥೈಲ್ ಬೆಂಜೋಯೇಟ್ ಆಗುತ್ತೆ. You can take it as precise ಆಗಿ ಹೇಳ್ತೀನಿ. ಓಕೆ, ಸೊ ಅದು ಹೇಳ್ತೀನಿ ನಾನು ಹೋಗ್ತಾ. ಸೊ ಐ ವಿಲ್ ಚೆಕ್ ದಟ್ ಅಂಡ್ ಐ ವಿಲ್ ಲೆಟ್ ಯು ನೋ. ಓಕೆ, ಸೊ ರಿಯಾಕ್ಷನ್ ಬರ್ಕೊಳ್ಳಿ ಫಸ್ಟ್. ಸೊ ರಿಯಾಕ್ಷನ್ ಆಗಿದೆಯಾ? Yes, sir. Okay, so I'll clear this now. So next we have is Beckmann rearrangement.
Beckmann rearrangement. So next Beckmann rearrangement ಇದೆ. So Beckmann rearrangement ಅಲ್ಲಿ we are going to take keto-oxime. Keto-oxime. So keto-oxime ಎಲ್ಲಿ ಸಿಗುತ್ತೆ ನಮಗೆ keto-oxime? amine ಕೀಟೋನು ಹೈಡ್ರಾಕ್ಸಿಲಮೈನ್ ಜೊತೆ ರಿಯಾಕ್ಟ್ ಆದಾಗ. ಕೀಟೋನು ಹೈಡ್ರಾಕ್ಸಿಲ್ ಅಮೈನ್ ಜೊತೆ ರಿಯಾಕ್ಟ್ ಆದಾಗ keto-oxime. ಸೊ ನ್ಯೂಕ್ಲಿಯೋಫಿಲಿಕ್ ಅಡಿಷನ್ ಸಬ್ಸ್ಟಿಟ್ಯೂಷನ್ ಮಾಡಿದೀವಲ್ವಾ, ಸೊ ಅಲ್ಲಿ ಸಿಗುತ್ತೆ. ಸೊ ದಟ್ ವಿಲ್ ಬಿ ಇನ್ ದ ಫಾರ್ಮ್ ಆಫ್ NOH. ಸೊ ದಿಸ್ ಇಸ್ keto-oxime. ಸೊ ಈ keto-oxime ನ ಇನ್ ದ ಕೇಸ್ ಆಫ್ ಕಾನ್ಸಂಟ್ರೇಟೆಡ್ H2SO4 ಜೊತೆ ರಿಯಾಕ್ಟ್ ಮಾಡಿದ್ರೆ ನಮಗೆ ಇಟ್ ವಿಲ್ ಫಾರ್ಮ್ ಸೆಕೆಂಡರಿ ಅಮೈಡ್. ಅಮೈಡ್ ಈಸ್ CONH2 ಅಮೈಡ್. CONH2 ಬಂದ್ರೆ ಅಮೈಡ್ ಅದು. ಸೊ ಸೆಕೆಂಡರಿ ಅಮೈಡ್ ಅಂದಾಗ ಒಂದು H ನ ರೀಪ್ಲೇಸ್ ಮಾಡಿರುತ್ತೆ ಒಂದು ಆಲ್ಕೈಲ್ ಗ್ರೂಪ್ ಅಥವಾ ಅರೈಲ್ ಗ್ರೂಪ್ ಇಂದ. ಸೊ ದಟ್ ಈಸ್ R C++O NH R dash. ಸೊ ದಿಸ್ ಇಸ್ ಸೆಕೆಂಡರಿ. RCONH2 ಪ್ರೈಮರಿ ಅಮೈನ್. ಇನ್ನೊಂದು H ನ ರಿಪ್ಲೇಸ್ ಮಾಡಿ R ಬರೆದಿರೋದು ಸೆಕೆಂಡರಿ ಅಮೈಡ್. ಕ್ಲಿಯರ್ ಆಗಿದೆಯಾ? yes sir. ಓಕೆ. Yes. ಈಗ how this reaction proceeds. So you have to check the reaction mechanism of this. So ಇಲ್ಲಿ keto-oxime ಏನಿದೆ, so keto-oxime so whatever we have, so you can take this one. So ಇದನ್ನ ಬರ್ಕೊಳ್ಳಿ. ಸೊ ಇಲ್ಲೇ ನಾನು ರೀರೈಟ್ ಮಾಡ್ತೀನಿ ಇದ್ರ ಮೇಲೆ. Okay, so I will erase this one. Okay, so ಇಲ್ಲಿ, so if you observe this oxygen has a lone pair of electron here, then H plus ion ಏನಿದೆ, so ಆ H plus ion ಇದ್ರ ಮೇಲೆ ಅಕ್ಯುಪೈ ಆಗುತ್ತೆ ಆಕ್ಸಿಜನ್ ಮೇಲೆ. ಓಕೆ, ಸೊ ಆಕ್ಸಿಜನ್ ಮೇಲೆ ಅಕ್ಯುಪೈ ಆದಾಗ so this will form NO plus. So here even the nitrogen will have lone pair of electrons, and even the oxygen will have lone pair of electrons. So baro H plus ಗೆ ನೈಟ್ರೋಜನ್ ಆದ್ರೂ ಲೋನ್ ಪೇರ್ ನ ಕೊಡ್ಬೋದು ಅಥವಾ ಆಕ್ಸಿಜನ್ ಆದ್ರೂ ಲೋನ್ ಪೇರ್ ನ ಕೊಡ್ಬೋದು. ಬಟ್ ಆಕ್ಸಿಜನ್ ಯಾಕೆ ಇಲ್ಲಿ ಲೋನ್ ಪೇರ್ ಕೊಡ್ತಾ ಇದೆ ಅಂದ್ರೆ, ಸೊ ಇಲ್ಲಿ ರಿಮೂವಲ್ ಈಸಿ ಆಗುತ್ತೆ ನಮ್ಗೆ ಇನ್ ದ ಫಾರ್ಮ್ ಆಫ್ ವಾಟರ್ ಆಗಿ ರಿಮೂವ್ ಮಾಡೋದಕ್ಕೆ. ಜೊತೆಗೆ ಅದು ಒಂದು ಸ್ಟೇಬಲ್ ಕಾಂಪೋನೆಂಟ್ ನ ಫಾರ್ಮೇಶನ್ ಮಾಡುತ್ತೆ. ಸೊ ನೈಟ್ರೋಜನ್ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಕೊಟ್ರೆ ನೆಕ್ಸ್ಟ್ ಪ್ರೊಸೀಡ್ ಆಗೋದು ಕಷ್ಟ ಆಗುತ್ತೆ. ಸೊ ಬಿಕಾಸ್ ಆಫ್ ವಿಚ್ ನೈಟ್ರೋಜನ್ ಇಂದ ಲೋನ್ ಪೇರ್ ನ ಎಲೆಕ್ಟ್ರಾನ್ ಹೈಡ್ರೋಜನ್ ತಗೊಳ್ಳಲ್ಲ. ಸೊ ಹೈಡ್ರೋಜನ್ ಟೇಕ್ಸ್ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಫ್ರಮ್ ದ